ಅಂದರೆ ನೀವು ಆ ಟ್ರೈನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾಗ ನಿಮಗೆ ಹುಷಾರಿಲ್ಲದೆ ಪ್ರಜ್ಞೆ ತಪ್ಪಿ ಟ್ರೈನಲ್ಲೇ ಇದ್ದು ಯಾರು ನಿಮ್ಮ ಚಿತ್ರತಂಡವರು ನಿಮ್ಮನ್ನು ನೋಡಬೇಕಿತ್ತು, ನೋಡಲಾಗದೆ ಹೌದು ನೋಡುವಾಗ ನೀವು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಇದ್ದೀರಿ. ಸೊ ನಾನು ಮುಂಬೈಗೆ ಕಾಂಟ್ಯಾಕ್ಟ್ ಮಾಡಿ ನನ್ನೊಬ್ಬ ಸ್ನೇಹಿತ ಇದ್ದ, ನಾನು ತಮ್ಮನ ಅಲ್ಲಿ ಹೋದರೆ ವಾಪಸ್ಸು ತಮ್ಮ ಏನು ಮಾಡ್ತಾನೆ ಅವನು ಇನ್ನೂ ಹೆದರು ಬಿಡ್ತಾನೆ, ನೀನು ಬಾರಪ್ಪ ಅಂತ ನನ್ನ ಸ್ನೇಹಿತನಿಗೆ ಹೇಳಿದೆ. ಇವ್ರ ಮನೇಲಿ ಒಂದು 15 ದಿವಸ ಇವರು ನೋಡಿಕೊಂಡ್ರು. ಅಷ್ಟು ಅನುಕೂಲಸ್ಥರಿರಲಿಲ್ಲ ಆಗ. ಈಗ ಅವರು ದೊಡ್ಡ ಸರ್ಜನ್ ಆಗಿ UK US ಅಲ್ಲೆಲ್ಲ ಹೆಸರಾಗಿದ್ದಾರೆ, ಡಾಕ್ಟರ್ ದೇವದತ್ತ ನಗರ್ಕರ್ ಅಂತ. ಆಮೇಲೆ ಎಲ್ಲಿ ಹೋಗೋದು ಅಂದಾಗ ನನಗೆ ಆಶ್ರಮಕ್ಕೆ ಹೋಗೋದೇ ಒಳ್ಳೆಯದು ಅಂತ ಅನ್ನಿಸ್ತು, ನಮ್ಮ ಆನಂದ ಆಶ್ರಮ ಕಾಂಚನಗಡಕ್ಕೆ. ಸೊ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದರೆ ಮಾತು ಇನ್ನೂ ಸ್ಪಷ್ಟ ಬರ್ತಿಲ್ಲ, ಹಿಂಗಾಗೋದು ಒಂದು ಏನು ಇದೇನು ನಟನಾಗೋಕ್ಕೆ ಬಂದು ಏನಾಯಿತು ನನಗೆ ಈ ಗತಿ ಅಂತ ಅನ್ನಿಸ್ತು. ಅಲ್ಲಿ ಹೋದಾಗ ಮಾತಾಜಿಯವರು ಇದ್ದರು, ಮಾತಾಜಿಯವರು ಕರೆಸಿ ಕೂತು, ಆಗ ಗುರುಗಳು ತೀರ್ಕೊಂಡಿದ್ರು, ಚೆನ್ನಾಗೇ ಬೈದ್ಬಿಟ್ರು. ಮಠ ಆಶ್ರಮದಲ್ಲಿ ಬೆಳೆದವನು, ನಿನಗೆ ಯಾಕೆ ಈ ರೋಗ ಬಂತು? ನಾಟಕ, ಸಿನಿಮಾ, ಚಾಳಿ, ನಿನಗೆ ಹೆಸರು, ಹಣ, ಖ್ಯಾತಿ ಇದು ಈ ಪೀಡೆ ನಿನಗೆ ಹತ್ತಿದೆ, ಅದಕ್ಕೆ ಹಿಂಗೆ ಹೋದೆ. ನೋಡಿ ದೇವರು ಹೆಂಗೆ, ಗುರು ಹೆಂಗೆ ನಿನಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ. ನಾನು ಏನೋ ಹೇಳೋಕ್ಕೂ ಮಾತೇ ಇಲ್ಲ. ಆದರೂ ಅವರು ನನ್ನನ್ನು ಸುಮಾರು 10-25 ದಿವಸ ಶುಶ್ರೂಷೆ ಮಾಡಿ ನೋಡಿಕೊಂಡ್ರು. ಇನ್ನೊಂದು ಸಲ ಬೈದುಬಿಟ್ರು. ಒಂದು ಸಂಜೆ ನಾನು ಹೇಳಿದೆ, ಹೌದು ನಾನು ಇಲ್ಲಿಂದ ಬೆಳೆದಿದ್ದು ನಿಜ, ಯಾವುದನ್ನು ನನ್ನ ಮರ್ತಿಲ್ಲ, ಆದರೆ ನಾನಾಗಿ ನಟನಾಗಿ ಬಯಸಿ ಹೋಗಿಲ್ಲ. ಇದು ಹೀಗೋ ಆಗಿದೆ ನನಗೆ ಅಷ್ಟೇ. ನಾನು ಹಣ, ಖ್ಯಾತಿ ಇದು ಅದು ಅಂತ ಹಾಗೆ ಹೋಗಿಲ್ಲ. ದಿಸ್ ಹ್ಯಾಸ್ ಹ್ಯಾಪನ್ ಟು ಮೀ. ನಾನೇನೋ ಬಯಸಿ ಹೋದವನಲ್ಲ, ಇದು ಆಯಿತು ನನಗೆ, ವಿಧಿ ಅಂತ ಹೇಳೋದೋ ಏನು ಹೇಳೋದು ಅರ್ಥ ಆಗ್ತಿಲ್ಲ ಅಂತೇಳಿ ಮಾತಾಡ್ತಾ ಕಣ್ಣೀರು ಬಂದುಬಿಡ್ತು. ಹಾಗೆ ಮಾತಾಡಿಯವರು ಸಂಜೆ ಹೊತ್ತು ಕಣ್ಣೀರು ಹಾಕಬೇಡ, ರಾಮನಮ್ಮ ಹೇಳೋಕ ಅಂತ ಹೇಳಿ, ಇನ್ನು ಹೋಗು, ಹುಷಾರಾಗಿದ್ದೀಯಾ, ಈಗ ಮಾತು ಸ್ವಲ್ಪ ಪರವಾಗಿಲ್ಲ, ಹೋಗು, ಪಪ್ಪ ನೋಡ್ಕೋತಾರೆ ನೋಡು, ನಿನ್ನ ಮನೆ ಮುಂದೆ ಕಾರುಗಳ ಸಾಲೆ ನಿಲ್ಲುತ್ತೆ ಅಂತ ನೋಡು. ಮಾತಾಜಿಯವರು ಹಂಗೆ ಹೇಳಿದ್ರು. ಏನಪ್ಪ ಇದು ಅಂತ ಅಲ್ಲಿಂದ ಹೋದೆ. ಆ ನಂತರ ನೋಡಿ ಎಲ್ಲ ಇಂಪ್ರೂವ್ ಆಯಿತು, ದೇವರ ಕಣ್ಣು, ಆಮೇಲೆ ಬಯಲುದಾರಿ, ಆಮೇಲೆ ನಾನಿನ್ನ ಬಿಡಲಾರೆ, ಆಮೇಲೆ ಭಗವಾನ್ ಅವರು ಸಿಕ್ಕಿದ್ರು, ಅಲ್ಲಿ ಸತ್ಯವರು ಸಿಕ್ಕಿದ್ರು, ಭಗವಾನ್ ಅವರು. ಅಂದರೆ ನಾನು ಮಠಾಶ್ರಮದಲ್ಲಿ ಬೆಳೆದರೂ ಇಲ್ಲಿಯ ಕೌಟುಂಬಿಕ ಒಂದು ವಾತಾವರಣದಲ್ಲಿ, ಹಳೆ ಮೈಸೂರಿನ ಕಡೆಯಲ್ಲಿ ಯಾವ ರೀತಿ ಕೌಟುಂಬಿಕ ಮೌಲ್ಯಗಳಿರ್ತವೆ, ರೀತಿ ರಿವಾಜು ಏನು, ಇದೆಲ್ಲದರ ಬಗ್ಗೆ ನನಗೆ ಸರಿಯಾಗಿ ಗೈಡ್ ಮಾಡಿ ಟೀಚ್ ಮಾಡಿದ್ದು ಭಗವಾನ್ ಅವರೇ. ಅವ್ರ ಜೊತೆ ಚಂದನದ ಗೊಂಬೆ, ಬೆಂಕಿಯ ಬಲೆ, ಬಿಡುಗಡೆಯ ಬೇಡಿ, ಗಗನ, ಸುಮಾರು 8 ಫಿಲ್ಮ್ ಮಾಡಿದ್ದೀನಿ. ಇನ್ನೊಂದು ಕಡೆ ಸತ್ಯವ್ರ ಜೊತೆ ಕನ್ನೇಶ್ವರ ರಾಮ ಆಯಿತು, ಆಮೇಲೆ ಬರ, ಅದು ರಾಜಕೀಯ ಚಿತ್ರ, ಫಸ್ಟ್ ಪೊಲಿಟಿಕಲ್ ಫಿಲ್ಮ್ ಆವಾಗ ಇಲ್ಲಿ. ಅದು ಯಾರು ಅದನ್ನು ತಗೊಳ್ಳೋಕೆ ಮುಂದೆ ಬರದೇ ಇದ್ದಾಗ ನಾನೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ. ಹಾಗೆ ಅದು ಯಶಸ್ವಿ ಆಗಿತ್ತು. ಹಾಗೆ ಬೆಳೆದು ಬಂದೆ. ನಂತರ ನೀವು ಆಗ ಹೇಳಿದಾಗೆ ಅಷ್ಟಲ್ಲಿ ಶಂಕರ್ನೂ ಬಂದಿದ್ದ ಸಿನಿಮಾ ರಂಗಕ್ಕೆ. ಅವನು ಒಂದಾನೊಂದು ಕಾಲದಲ್ಲಿ ಮೊದಲ ಚಿತ್ರದಲ್ಲೇ ಅವನಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಆಮೇಲೆ ಕಮರ್ಷಿಯಲ್ ಫಿಲ್ಮ್ಗಳಲ್ಲಿ ಈ ಒಂಥರ ವಿಕೇಮ್ ಏನಂತಂದರೆ ಡಾರ್ಲಿಂಗ್ ಆಫ್ ದ ಮಾಸಸ್. ಸೊ ಹಾಗೆ ಅವನು ಬೆಳೀತಾ ನನ್ನನ್ನು ಎಲ್ಲೋ ಹಿಂದಕ್ಕೆ ಹಾಕಿ ಮುಂದೆ ಹೋಗಿದ್ದ. ಬಟ್ ನಾನು ನೀವು ಹೇಳಿದ ಹಾಗೆ ಮಧ್ಯಮ ವರ್ಗದ ಚಿತ್ರಗಳನ್ನು ಮಾಡ್ತಲ್ಲ, ಆ ರೀತಿ ಆಗಿರ್ತು ಈ ಥರದ ಸಿನಿಮಾಗಳು. ಆಮೇಲೆ ಸತ್ಯವ್ರದ್ದು ಕೂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಮಾಡೋದಕ್ಕೆ ತಗೊಂಡಿದ್ರು. ಸ್ವಲ್ಪ ಅದರ ಬಗ್ಗೆ ವಿವಾದಗಳಾದವು. ಆಮೇಲೆ ಹಿಂದಿ ಸೀರಿಯಲ್ ಮಾಡೋಣ ಅಂತ ಹೊರಟಿದ್ವಿ. ನೀವು ಹೋಮ್ ಪ್ರೊಡಕ್ಷನ್ ಮಾಡ್ತೀರಿ, ಎಸ್ಪೆಷಲಿ ಶಂಕರ್ನಾಗ್ ನಿರ್ದೇಶನದ ಮಿಂಚಿನ ಓಟ. ಅದು ನಾವೆಲ್ಲ ಭಾಳ ಸಣ್ಣದಿರುವಾಗ ಟಿ ವಿಯಲ್ಲಿ ನೋಡಿದಂಥದ್ದು, ಇದರಲ್ಲಾಗಿಲ್ಲ. ನಾವೇ ನಮಗೆ ಬೇಕಾದಂಥ ಅವನು ನನ್ನ ಹಿಂದೆ ನಾಟಕಗಳಲ್ಲೆಲ್ಲ ಪಾತ್ರ ಮಾಡ್ಕೊಂಡು ಬಂದವನು. ಅಂಥ ಒಂದು ಸ್ವಲ್ಪ ಕಲಾತ್ಮಕತೆ ಹೆಚ್ಚಿರುವಂಥ ಚಿತ್ರ ಮಾಡಬೇಕು, ಅದರದ್ದು ಸಂಗೀತವು ಸಾಂಗ್ಸು ಹಾಕೋಣ ಅಂತ ಮೊದಲು ಮಿಂಚಿನ ಓಟ ಮಾಡಿದ್ವಿ. ಗಲ್ಲಾಪೆಟ್ಟಿಗೆಯಲ್ಲಿ ಅಲ್ಲಿ ಅಷ್ಟಕ್ಕಷ್ಟೇ, ಆದರೂ ತುಂಬ ಅವಾರ್ಡ್ಸ್ಗಳು ಬಂದವು, ರಿವಾರ್ಡ್ ಬರಲಿಲ್ಲ. ನಂತರ ಆಕ್ಸಿಡೆಂಟ್ ಮಾಡಿದ್ವಿ, ಆಕ್ಸಿಡೆಂಟ್ ಫಿಲ್ಮ್, ಅದಕ್ಕೂ ಕೂಡ ತುಂಬ ಅವಾರ್ಡ್ಸ್ ಬಂದವು. ಅಗೇನ್ ಬಾಕ್ಸ್ ಆಫೀಸಲ್ಲಿ ಇಟ್ ವಾಸ್ ಸೋ ಅಷ್ಟೇ. ಹಾಗೆ ಮುಂದುವರೆದಿದ್ದ ನಂತರ ಅವನು ಮಾಲ್ಗುಡಿ ಡೇಸ್ ಮಾಡಿದಾಗ ನ್ಯಾಷನಲಿ ಇಂಟರ್ನ್ಯಾಷನಲಿ ಅದರಲ್ಲೂ ನಾನು ಪಾಲ್ಗೊಂಡೆ. ಹೀಗೆ ಸಾಕ್ತು. ಓಕೆ, ಈಗ ಮಿಂಚಿನ ಓಟ ಚಿತ್ರದೊಂದು ಕ್ಲಿಪ್ಪಿಂಗ್ಸ್ ಕಾಸೆಲ್ಲ ಖರ್ಚಾಗಿದೆ, ತಿರ್ಗಾ ರಸ್ತೆಯಲ್ಲಿ ಕಾತ್ಕೊಂಡು ಕಾರ್ ಕದಿಯೋ ಹಾಗಿಲ್ಲ. ಸ್ವಲ್ಪ ಕಷ್ಟ ನಿಜ,
ಆದ್ರೆ ಇದರಲ್ಲಿ 2-3 ಲಕ್ಷ ರೂಪಾಯಿ ಇದೆ ತಾತ. 2-3 ಲಕ್ಷ. 2-3 ಲಕ್ಷ ಬೇಡ ಟೋನಿ. ಏನು ಕೊಡ್ತೀಯ? ಅವರೆಲ್ಲ ನಮಗಿಂತ ಶ್ರೀಮಂತರು, ಉತ್ತಮ ಸ್ಥಿತಿಯಲ್ಲಿದ್ದರೂ ಕೂಡ ಅವ್ರ ಮಕ್ಕಳು ಸ್ವಲ್ಪ ಬಡಕಲಾಗಿದ್ದಾಗ ಇವರನ್ನು ನೋಡಿಬಿಟ್ಟು ಏನು ಕೊಡ್ತೀರಾ ಅವನಿಗೆ ತಿನ್ನೋಕೆ? ಹ್ಮ್.